Hello guys, welcome to DJ Solutions. So today topic is about 5S. Okay, ಇವತ್ತಿನ ಟಾಪಿಕ್ ಅಲ್ಲಿ ನಾವು 5S ಬಗ್ಗೆ ತಿಳ್ಕೊಂಬೋಣ. So anyone visiting new into the channel, please subscribe and share and like. So first one, short. First is 1S. Second one, set in order. Third one, shine. Okay. Fourth one, standardize. Fifth one, sustain. So these all are 5S. Okay. One is short, set in order, shine, standardize, sustain. ಇವು 5 S ಸೇರಿಸಿ 5S ಅಂತ ನಾವು ಪ್ರೊನೌನ್ಸಿಯೇಷನ್ ಮಾಡ್ತೀವಿ. ಓಕೆ, ಇದು ಮೇಡ್ ಜಪಾನ್ಲಿಂದ ಸ್ಟಾರ್ಟ್ ಆಗಿರೋದು ಸ್ಟ್ಯಾಂಡರ್ಡ್ ಆಗಿ. ಶಾರ್ಟ್ ಅಂದರೆ ಏನು? ಸೊ ದಿಸ್ ಆಲ್ ಆರ್ ದ ಮೀನಿಂಗ್. ರಿಡ್ಯೂಸ್ ದ ಟೈಮ್ ಲಾಸ್ ಲುಕಿಂಗ್ ಫಾರ್ ಅನ್ ಐಟಮ್. ಫಾರ್ ಎಕ್ಸಾಂಪಲ್, ಈ ಇಮೇಜ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಶಾರ್ಟ್ ಇದು ವಿತೌಟ್ 5S ಯಾವ ಥರ ಇದೆ? ವಿ ಕಾಂಟ್ ಗೆಟ್ ಎನಿ ಪ್ರಾಪರ್ ಟೂಲ್ಸ್ ಅದು ಎನಿವನ್. ನಮಗೆ ಕನ್ವಿನಿಯೆಂಟ್ ಆಗಿ ಶಾರ್ಟ್ ಆಗಿ ಏನೇನು ಅನ್ನೆಸೆಸರಿ ಥಿಂಗ್ಸ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಯಾವ ಥರ ನೀಟಾಗಿ ಇಡಬೇಕು ಅನ್ನೋದನ್ನ ಇಲ್ಲಿ ಇಮೇಜಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ಥರ ನೀಟಾಗಿ ನಾವು ಅರೇಂಜ್ ಮಾಡ್ಕೋಬೇಕು ಶಾರ್ಟ್ ಅಂತ. ಸೆಕೆಂಡ್, ಸೆಟ್ ಇನ್ ಆರ್ಡರ್. ಒಂದು ನಾವು ವರ್ಕ್ ಫ್ಲೋ ಅನ್ನೋದನ್ನ ನಾವು ನೀಟಾಗಿ ಒಂದು ಸೆಟ್ ಆರ್ಡರ್ ವೈಸಲ್ಲಿ ಸೆಟ್ ಮಾಡ್ಕೋಬೇಕು. ಎನಿವನ್ ಮಿಷಿನ್ಸ್ ಆಗಲಿ, ಟೂಲ್ಸ್ ಆಗಲಿ, ನಾವು ವರ್ಕ್ ಮಾಡೋ ಪ್ಲೇಸಸ್, ಏನೇ ಎಕ್ವಿಪ್ಮೆಂಟ್ಸ್ ಆಗಲಿ, ಈವನ್ ನಮ್ಮ ಆಫೀಸ್ ಆದ್ರೂ ಒಂದು ಲ್ಯಾಪ್ಟಾಪ್ ಆಗಲಿ, ಎಲ್ಲ ನೀಟಾಗಿ ಸೆಟ್ಟಿನ ಆರ್ಡರ್ ವೈಸ್ನಲ್ಲಿ ಸೆಟ್ ಮಾಡ್ಕೋಬೇಕಾಗತ್ತೆ. ಸೊ ಎನಿವನ್ ನಾವು ವರ್ಕ್ಶಾಪಲ್ಲಾಗಲಿ, ಮಿಷಿನ್ ಶಾಪಲ್ಲಾಗಲಿ, ಎಲ್ಲಿ ಆದ್ರೂ ನಾವು ಯೂಸ್ ಮಾಡೋಂಥ ಟೂಲ್ಸು ನೀಟಾಗಿ ಒಂದು ವೇನಾಗಿ ಅರೇಂಜ್ ಮಾಡ್ಕೋಬೇಕು. ವಿ ಕ್ಯಾನ್ ಗೆಟ್ ಈಸಿಲಿ. ಇದು ತೊಗೊಂಡೋಗಿ ಇಲ್ಲಿ ತೊಗೊಂಡೋಗಿ ಇಲ್ಲಿ, ಈ ಥರ ಎಲ್ಲ ಮಾಡಿದ್ರೆ ನಾವು ಪ್ರಾಪರಾಗಿ ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟು ಬರೋಲ್ಲ. ಆ ಥರದಿಂದ ನಾವು ಸೆಟ್ಟಿನ ಆರ್ಡರ್ ವೈಸಲ್ಲಿ ನಾವು ಸೆಟ್ ಮಾಡ್ಕೋಬೇಕಾಗತ್ತೆ ಈ ಥರ ನೀಟಾಗಿ. ಓಕೆ, ನೆಕ್ಸ್ಟ್ ಶೈನ್. ಶೈನ್ ಅಂದರೆ ಇಂಪ್ರೂವ್ಸ್ ದ ಪ್ರೊಡಕ್ಷನ್ ಪ್ರಾಸೆಸ್ ಎಫಿಷಿಯನ್ಸಿ ಅಂಡ್ ಸೇಫ್ಟಿ, ರೆಡ್ಯೂಸ್ ವೇಸ್ಟ್, ಪ್ರಿವೆಂಟ್ಸ್ ಎರರ್ಸ್ ಅಂಡ್ ಡಿಫೆಕ್ಟ್ಸ್. ನಾವೇನಾದ್ರೆ ನಾವು ವರ್ಕ್ ಮಾಡ್ತಾರೆ, ಎಕ್ಸಾಂಪಲಲ್ಲಿ ಇದು ನೋಡಿ, ನಾವು ವರ್ಕ್ ಮಾಡೋಂಥದ್ದು ಏರಿಯಾದಲ್ಲಿ ಶೈನ್ ಅಂದರೆ ನೀಟಾಗಿ ಕ್ಲೀನಾಗಿ ಇಟ್ಕೋಬೇಕು ಅನ್ನೋಂಥ ಮೀನಿಂಗ್ ಇದು. ಓಕೆ, ವೇಸ್ಟೇಜ್, ಅನ್ನೆಸರಿ ಥಿಂಗ್ಸ್, ವೇಸ್ಟೇಜು ಎಲ್ಲ ರಿಮೂವ್ ಮಾಡಿಬಿಟ್ಟು ಈ ಥರ ಕ್ಲೀನಾಗಿ ಇಟ್ಕೋಬೇಕು. ದಿ ಏರಿಯಾ ಇಸ್ ಕ್ಲೀನ್ಡ್ ಆರ್ ದಿ as the work is performed best, a routine to keep the work area. ನಾವು ಅದನ್ನು ಡೈಲಿ ಕ್ಲೀನಾಗಿ ಮೇಂಟೈನ್ ಮಾಡೋಕ್ಕಾಗುತ್ತೆ. ಸೊ ದಿಸ್ ಇಸ್ ಅ ಶೈನ್. ನೆಕ್ಸ್ಟ್, ಸ್ಟ್ಯಾಂಡರ್ಡೈಸ್. ಎಸ್ಟಾಬ್ಲಿಷ್ ಪ್ರೊಸೀಜರ್. ನಾವೇನು ಶಾರ್ಟು, ಸೆಟ್ ಇನ್ ಆರ್ಡರ್, ಶೈನು ಮಾಡಿದ್ದೀವಲ್ಲ, ಅದನ್ನೆಲ್ಲನೂ ಒಂದು ಸ್ಟ್ಯಾಂಡರ್ಡ್ ಆಗಿ ಡಾಕ್ಯುಮೆಂಟ್ ಆಗಲಿ, ಒಂದು ವೇ ಆಫ್ ಅಲ್ಲಿ ಎಲ್ಲರಿಗೂ ಹ್ಯಾಬಿಟ್ ಆಗಂಗೆ ನಾವು ಈ ಸ್ಟ್ಯಾಂಡರ್ಡೈಸ್ ಮಾಡ್ಕೋಬೇಕಾಗತ್ತೆ. Establish procedures and schedules to ensure the repetition of the first 3 SS practices. Okay, understand ಆಯ್ತಾ? ಫಸ್ಟ್ 3 SS ಸ್ಟ್ಯಾಂಡರ್ಡ್ ಆಗಿ ಮೇಂಟೈನ್ ಮಾಡಲಿಕ್ಕೆ ಇದು ಸ್ಟ್ಯಾಂಡರ್ಡೈಸೇಷನ್ ಮಾಡಬೇಕಾಗತ್ತೆ. ಓಕೆನಾ? ನೆಕ್ಸ್ಟ್, ಸಸ್ಟೈನ್. ಸೆಲ್ಫ್ ಡಿಸಿಪ್ಲಿನ್. ಸಸ್ಟೈನ್ ಮೀನಿಂಗ್ ಇನ್ನೊಂದು ಸೆಲ್ಫ್ ಡಿಸಿಪ್ಲಿನ್ ಆಗಿ ಬರುತ್ತೆ. ಸೊ ಇವೆಲ್ಲ 4 SS ಇದೆಯಲ್ಲ, ಯಾರೋ ಒಬ್ರು ಹೇಳ್ಬೇಕಂತ ಅವಶ್ಯಕತೆ ಇಲ್ಲ. ನಾವಾಗಿ ಸೆಲ್ಫ್ ಡಿಸಿಪ್ಲಿನ್ ಆಗಿ ತಿಳ್ಕೊಬೇಕಾಗತ್ತೆ. ಓಕೆನಾ? ಆರ್ಗನೈಜಿಂಗ್ ಟ್ರೈನಿಂಗ್ ಸೆಷನ್ಸ್, ಎಕ್ಸಾಂಪಲ್ 5S ಆಡಿಟ್, ಚೆಕ್ ಲಿಸ್ಟ್ ಪರ್ಫಾರ್ಮು, ರೆಗ್ಯುಲರ್ ಆಡಿಟ್ಸು, ಇವೆಲ್ಲ ಕಂಡಕ್ಟ್ ಆಗುತ್ತೆ. ಏನಕ್ಕೆ ಅಂದರೆ ನಾವು ಇವೆಲ್ಲನೂ 5S ಮೇಂಟೈನ್ ಮಾಡ್ತಾ ಇದೀವ ಇಲ್ಲ ಅಂತೇಳಿ ಚೆಕ್ ಮಾಡ್ಲಿಕ್ಕೋಸ್ಕರ ಇವು ಚೆಕ್ ಲಿಸ್ಟ್ ಎಲ್ಲನೂ ಇರುತ್ತೆ. ಇದೆಲ್ಲ ಏನು ಸೆಲ್ಫ್ ಡಿಸಿಪ್ಲಿನ್ ಆಗಿ ಅವ್ರಿಗೆ ಹ್ಯಾಬಿಟ್ ಆಗಿ ಆಗಬೇಕು. ಓಕೆನಾ? ನೆಕ್ಸ್ಟ್, ಸೊ ಇದು 5S ಆದಮೇಲೆ ಒನ್ ಇಂಪ್ಲಿಮೆಂಟೇಷನ್ ಆಗಿದೆ, ಇನ್ಕಾರ್ಪೊರೇಷನ್ ಆಫ್ ಸೇಫ್ಟಿ ಇನ್ ದ 6S ಮೆಥಡಾಲಜಿ. 6S ಅಂತ ಹೇಳಿ ಸೇಫ್ಟಿ ಅಂದರೆ ಎಂಪ್ಲಾಯಿ ಒಂದು ಸೇಫ್ಟಿ ಬಗ್ಗೆ ಇದೊಂದು 6S ಅಂತೇಳಿ ಇಂಟ್ರೊಡ್ಯೂಸ್ ಮಾಡಿದಾಗಿದೆ. ಓಕೆ, ಇದು ಟೋಟಲ್ 6SS. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಇಫ್ ಯು ಹ್ಯಾವ್ ಎನಿ ಡೌಟ್, ಪ್ಲೀಸ್ ಟು ಕಾಮೆಂಟ್. ಐ ವಿಲ್ ಬಿ ಎಕ್ಸ್ಪ್ಲೇನ್ ಇನ್ ನೆಕ್ಸ್ಟ್ ವಿಡಿಯೋ.